ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅದು ಸ್ವಲ್ಪ ದಪ್ಪ ಆಯ್ತು, ಅದನ್ನ ಸ್ವಲ್ಪ ತಿನ್ ಮಾಡಿ ಲೈನ್. ಸರ್, ನಂಗೆ ಒಳ್ಳೆ ಎಕ್ಸಾಮ್ ಅಲ್ಲಿ ಕೂತಿರೋ ತರ ಫೀಲ್ ಆಗ್ತಿದೆ. ಫುಲ್ ಕನ್ಫ್ಯೂಸ್ ಮಾಡ್ತಿದ್ದೀರಲ್ಲ ನೀವು. ಒಂದ್ ಕೆಲ್ಸ ಮಾಡೆ, ಕೋನ್ನ ಕಣ್ಣಂಗೆ ಕೊಡು. ಕಣ ನೀವೇ ಮೆಹಂದಿ ಹಾಕಿ. ಇಲ್ಲ, ಅವ್ರು ಕರೆಕ್ಟಾಗಿ ಹಾಕ್ತಿದ್ದಾರೆ, ಸ್ವಲ್ಪ ಅಷ್ಟೇ ಮಾಡಿ ನೀವು. ಅಯ್ಯೋ ಇಲ್ಲ ಕರ್ಣ, ಕೊಡೆ, ತಗೊಳ್ಳಿ, ನೀವೇ ಹಾಕಿ. ಇವಳಿಗೆ ಬರಲ್ಲ, ಸುಮ್ಮನೆ ನನ್ನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾಳೆ. ಇಲ್ಲಿ ನೋಡಿ, ಎದ್ದೇಳು ನೀನು, ಎದ್ದೇಳು ಬೇಗ. ಬನ್ನಿ ಕರ್ಣ. ಅರೆ ತೇಜಸ್, ಇಲ್ಲೋಡು ನಿನ್ನ ಹೆಸರು. ಯಾಕೋ ಐಸ್ ಕ್ರೀಮ್ ತಿನ್ಬೇಕನ್ಸ್ತಿದ್ಯಲ್ಲ? ಅಕ್ಕ, ಇನ್ನೇನ್ ಸಂಜೆ ಆಯ್ತಾ ಬಂತು ಕಣೆ. ನೀನಂದ್ರೆ ಐಸ್ ಕ್ರೀಮ್ ತಿಂದ್ರೆ ಕೋಲ್ಡ್ ಆಗತ್ತಾ? ಬೇಡ, ನಂಗೆ ಬೇಕು ಅಂದ್ರೆ ಬೇಕು ಅಷ್ಟೆ. ನಿತ್ಯ, ಐಸ್ ಕ್ರೀಮ್ನ ಇಲ್ಲೂ ಕೇಳಿದೆ, ಇಲ್ವಂತೆ. ತುಂಬ ದೂರ ಹೋಗ್ಬೇಕಾಗತ್ತೆ. ಇದೇನು ಬೆಂಗಳೂರಾ? ಸುಮ್ಮನಿರು. ಅದಕ್ಕೇನಂತೆ, ಎಷ್ಟೇ ದೂರ ಇದ್ರು ಕರ್ಣ ಸರ್ ತರ್ತಾರೆ ಬಿಡಿ. ಎಲ್ಲದಕ್ಕೂ ಪಾಪ ನಿಮ್ಮನ್ನೇ ಕೇಳಿ ಕಾಟ ಕೊಡ್ತಾ ಇದೀವಲ್ವಾ? ಇಲ್ಲ, ಹಾಗೇನಿಲ್ಲ, ಹೋಗಿ ಬರ್ತೀನಿ ಬಿಡಿ. ಟೀಚರ್ಸರು ಇದಾರಲ್ಲ, ಬನ್ನಿ ಹೋಗೋಣ. ಇಲ್ಲ, ನೀವು ಹೋಗಿ ಬನ್ನಿ, ನಾನು ನಿತ್ಯ ಜೊತೆ ಇರ್ತೀನಿ. ಸರಿ ಸರ್, ನೀವೊಬ್ರೇ ಹೋಗ್ಬಿಡಿ, ನಾನು ನಿಮ್ ಜೊತೆ ಬರ್ತೀನಿ. ನೀವೊಬ್ರು ಆದ್ರೆ ನಿಮಗ್ ಭಯ ಆಗತ್ತೆ. ನಿಮ್ ಜೊತೆ ನಾನ್ ಬಂದ್ರೆ ನಿಮಗ್ ಧೈರ್ಯ ಇರುತ್ತೆ. ಇದ ನೀನ್ ಕೊಡ್ತಿರೋ ಒಳ್ಳೆ ಸುದ್ದಿ, ಇಡಿಯಟ್. ಕೈಗೆ ಸಿಕ್ಕಿರೋ ಒಳ್ಳೆ ಅವಕಾಶನ ಬಿಟ್ಕೊಂಡು ಬೇರೆ ಏನೋ ಮಾಡಿ ತೋರಿಸ್ತೀನಿ ಅಂತಿದ್ಯಲ್ಲ, ವೇಸ್ಟ್ ಫೆಲೋ. ಮೇಡಮ್, ನಾನೇ ಬಿಟ್ಕೊಡೋದಕ್ಕೂ ಅದಾಗದೇ ಆಗೋದಕ್ಕೂ ಭಾಳ ವ್ಯತ್ಯಾಸ ಇದೆ ಮೇಡಮ್. ಸಾರಿ ಕೇಳ್ತಾ ಇದ್ದೀನಲ್ಲ ಮೇಡಮ್. ಈಗ ನಿನ್ ಸಾರಿನ ತಗೊಂಡು ನಿನ್ ಹೆಣದ ಮೇಲೆ ಇಟ್ಕೋ. ನಿನ್ನಿಂದ ಏನು ಮಾಡಕ್ಕಾಗಲ್ಲ. ಮೇಡಮ್, ಹುಲಿ ಬೇಟೆ ಆಡೋಕ್ಕೆ ಬೆಳಕೆ ಇರಬೇಕು ಅಂತ ಇಲ್ಲ ಮೇಡಮ್. ಕತ್ತಲಲ್ಲೂ ಬೇಟೆ ಆಡುತ್ತೆ. ಸ್ವಲ್ಪ ಟೈಮ್ ಕೊಡಿ. ಕೆಲಸ ಆದ್ಮೇಲೆ ಮಾತಾಡು. ತೇಜಸ್, ನಿಜವಾಗ್ಲೂ ಕರ್ಣ ತುಂಬಾ ತುಂಬಾ ಒಳ್ಳೆಯವರು ಗೊತ್ತಾ? ನಾನೇ ಮೊದಲು ಅವ್ರನ್ನ ಅರ್ಥ ಮಾಡ್ಕೊಳ್ದೆ ಸಿಕ್ಕಾಪಟ್ಟೆ ರೇಗಾಡ್ಬಿಟ್ಟಿದ್ದೀನಿ. ಆದ್ರೆ ಪಾಪ ಅವರು ನಮ್ಮ ಎಂಗೇಜ್ಮೆಂಟು, ಮದುವೆ ಅಂಡ್ ಇವಾಗ ಈ ಮೊಮೆಂಟ್ವರೆಗೂ ನಮ್ಮಿಬ್ರಿಗೋಸ್ಕರ ಎಷ್ಟೆಲ್ಲ ಹೆಲ್ಪ್ ಮಾಡ್ತಾ ಇದಾರೆ ನೋಡು. ನಿಜವಾಗ್ಲೂ ಅವ್ರು ತುಂಬಾನೇ ಗ್ರೇಟ್. ಕೆಲದಕ್ಕಿಂತ ಹೆಚ್ಚಾಗಿ ಅವ್ರು ತುಂಬಾ ಒಳ್ಳೆ ಮನುಷ್ಯ. ದಿನದಿಂದ ದಿನಕ್ಕೆ ಅವ್ರ ಋಣ ಹೆಚ್ಚಾಗ್ತಾನೆ ಇದೆ ನೋಡು. ಏನಾದರೂ ಆಗಲಿ, ನಾವಿಬ್ರು ಅವ್ರಿಗೋಸ್ಕರ ಏನಾದರೂ ಮಾಡಲೇಬೇಕು ತೇಜಸ್. ಹಾಂ, ಏನಂತ್ಯಾ?
ನಿತ್ಯ, ಬೆಳಗ್ಗೆಯಿಂದ ಕರ್ಣನ್ ಜಪ ಮಾಡ್ತಾನೇ ಇದೆಯಾ? ನೋಡು, ಫಸ್ಟು ನಿನ್ನ ಹೆಲ್ತ್ ಬಗ್ಗೆ ಯೋಚಿಸ್ಬೇಕಲ್ವಾ? ಬಾ, ಹೋಗಿ ಊಟ ಮಾಡ್ಕೊಂಬರೋಣ. ಅವರಿಬ್ರು ಬರೋವರೆಗೂ ವೇಟ್ ಮಾಡೋಣ ಪ್ಲೀಸ್. ಸರಿ, ನೀನು ಕಾಯ್ತಾ ಇರು. ನನಗೆ ತುಂಬ ಹಶ್ವಾಗ್ತಿದೆ, ನಾನು ಹೋಗಿರ್ತೀನಿ. ಸರ್, ನಾವು ಜೊತೆಗಿರ್ಬೇಕು ಅಂತ ಅನ್ಕೊಳ್ಳೋದಕ್ಕಿಂತ ಯೂನಿವರ್ಸ್ ನಾವಿಬ್ರು ಜೊತೆಗಿರ್ಬೇಕು ಅಂತ ಮ್ಯಾನಿಫೆಸ್ಟ್ ಮಾಡ್ತಿದೆ ಅಂತ ನಿಮ್ಗೆ ಅನಿಸ್ತಿಲ್ವಾ? ಬೇರೆ ಏನೇನು ಅನಿಸ್ತಿದೆ ನಿಮಗೆ? ಏನೇನೋ ಅನ್ಸ್ತಿದೆ ಸರ್. ಯಾಕೆ ಸರ್, ನಾನು ಹೀಗೆಲ್ಲ ಮಾತಾಡ್ದೆ ಅಂತ ನನ್ನ ಇಲ್ಲೇ ಬಿಟ್ಟೋಗೋದ ಕಾರ್ ನಿಲ್ಸಿದ್ರ? ಅಲ್ಲಿ ನೋಡಿ, ಇಲ್ಲೇ ರೀ, ಹೋಗಿ ತಗೊಂಡು ಬರ್ತೀನಿ. ಯಾವ ಫ್ಲೇವರು? ನನಗೆ ಇಷ್ಟವಾಗಿರೋದು. ನೋಡೋಣ ನೀವು ನನ್ನ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದೀರಾ ಅಂತ. ಏಯ್, ಕರ್ಣನೇ ನಮ್ಗೆ ದಾರಿ ಮಾಡಿಕೊಟ್ಟಿದ್ದಾನೆ. ಇದೇ ಸರಿಯಾದ ಟೈಮು. ಸರಿಯಾಗಿ ಬಂದು ಗುದ್ರೋ. ಒಳಗೆ ಯಾರಿದ್ರು ಅಂತಲೂ ಗೊತ್ತಾಗಬಾರ್ದು. ನನಗೆ ಚಾಲೆಂಜ್ ಮಾಡ್ತೀರಲ್ಲ ಲೈಟ್ ಹೌಸ್. ಒಂಥರ ಸೆಲೆಕ್ಟ್ ಮಾಡ್ತೀನಿ ಅಂದರೆ ನೀವೇ ಕೇಳ್ತೀರಾ? ಕಣ ಸರ್, ನಿಮಗೆ ಗೊತ್ತಾಯ್ತು ನನ್ನ ಫೇವ್ರೆಟ್ ಫ್ಲೇವರು. ಎಷ್ಟಾಯ್ತು? 40 ಸರ್. ನಾನಲ್ಲಿ ಬಿದ್ದು ಮಗುಗೇನಾದರೂ ಹೆಚ್ಚು ಕಮ್ಮಿ ಆಗಲಿ ಅಂತ ತೇಜಸ್ ಅಪ್ಪ ಅಮ್ಮನೇ ಇದನ್ನೆಲ್ಲ ಮಾಡಿಸ್ತಿರ್ಬಹುದಾ? ಅಲ್ಲ, ಅವ್ರಿಗೆ ನಾವಿಲ್ಲಿರೋದು ಹೇಗೆ ಗೊತ್ತಾಗಿರೋಕ್ಕೆ ಸಾಧ್ಯ? ನಿತ್ಯ, ಏನು ಯೋಚನೆ ಮಾಡ್ತಿದ್ಯಾ? ನಿಧಿನ ಬಂದಿಲ್ಲ ಅಂತನಾ? ಇಲ್ವಲ್ಲ, ಅವಳು ಹೋಗಿರೋದು ಕರ್ಣನ್ ಜೊತೆ. ಅವಳ ಬಗ್ಗೆ ನಾನು ಯಾಕೆ ಯೋಚನೆ ಮಾಡಲಿ? ಕರ್ಣ ಜೊತೆಗಿದ್ದಾಗ ಯಾರಿಗೂ ಏನೂ ಆಗೋದಕ್ಕೆ ಬಿಡಲ್ಲ.